ಎಷ್ಟು ಬೃಹತ್ ಗಾತ್ರದ ತೇರು ಯಾವ ರೀತಿಯಾಗಿ ಮುರಿದು ಬಿದ್ದಿದೆ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಸುತ್ತಮುತ್ತ ಹಿಂದೆ ಮುಂದೆ ಎಲ್ಲಾ ಕಡೆ ಕೂಡ ಜನರು ಸೇರಿದ್ರು. ಜೊತೆಗೆ ಆ ರಥೋತ್ಸವ ಸಾಗಿ ಹೋಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ದೊಡ್ಡ ತೇರು ಮುರಿದು ಬಿದ್ದುಬಿಟ್ಟಿದೆ. ಆ ದೃಶ್ಯವನ್ನ ನೋಡಿದ್ರೇನೆ ಎದೆ ಜಲ್ ಅನ್ನಿಸುತ್ತೆ. ಅಲ್ಲಿ ಸುತ್ತಮುತ್ತ ಇದ್ದವರೆಲ್ಲರೂ ಕೂಡ ಓಡ್ ಹೋಗಿದ್ದಾರೆ. ಜೊತೆಗೆ ಆ ತೇರಲ್ಲಿ ರಥದಲ್ಲಿ ಇದ್ದಂಥವರು ಕೂಡ ಅಂದರೆ ದೇವರ ಮೂರ್ತಿಯನ್ನು ಹಿಡ್ಕೊಂಡು ಕೂತಿರ್ತಾರಲ್ಲ, ಅವರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಹಾಗಾದರೆ ಈ ರಥವನ್ನು ಮೊದಲೇ ಅವರು ಪರೀಕ್ಷೆ ಮಾಡಿರಲಿಲ್ವಾ, ಗಟ್ಟಿಯಾಗಿದೆಯೋ ಇಲ್ವೋ? ಅಂದರೆ ದೇವರ ಮೂರ್ತಿ ಪ್ಲಸ್ ಅಲ್ಲಿ ಕೂರುವಂಥ 2-3 ಜನನು ಕೂರ್ತಾರಲ್ಲ, ಅವರನ್ನು ವೆಯ್ಟೇಜನ್ನ ತಡ್ಕೊಳ್ಳುವಂಥ ಸಾಮರ್ಥ್ಯ ಅದಕ್ಕೆ ಇದೆಯೋ ಇಲ್ವೋ ಅದನ್ನು ಚೆಕ್ ಮಾಡಿರಲಿಲ್ವಾ, ಏನಾಗಿತ್ತು? ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಮಾಹಿತಿ ಗೊತ್ತಾಗಬೇಕಿದೆ. ಬಟ್ ದೊಡ್ಡ ಅನಾಹುತನೇ ತಪ್ಪಿದೆ ಅಂತ ಹೇಳ್ಬೋದು. ಇಷ್ಟು ಬೃಹತ್ ಗಾತ್ರದ ರಥ ಯಾರಾದರೂ ಅಲ್ಲೇ ಇದ್ದಂಥ ಜನರ ಮೇಲೆ ಏನಾದರೂ ಬಿದ್ದುಬಿಟ್ಟಿದ್ರೆ ಸಾವನ್ನಪ್ಪುವಂಥ ಸಾಧ್ಯತೆಗಳು ಬಹಳ ಇತ್ತು. ಜೊತೆಗೆ ಅಲ್ಲಿ ರಥದಲ್ಲಿ ಇದ್ದಂಥವರು ಕೂಡ ಕೆಳಗೆ ಬಿದ್ದು ಸಾವನ್ನಪ್ಪುವಂಥ ಸಾಧ್ಯತೆನೇ ಇತ್ತು. ಬಟ್ ಅವರು ಬಚಾವ್ ಆಗಿದ್ದಾರೆ, ಅದೃಷ್ಟವಶಾತ್ ಬಚಾವ್ ಆಗಿರುವಂಥದ್ದು. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬಪ್ಪನಾಡು ದುರ್ಗಾ ಪರಮೇಶ್ವರಿ ರಥೋತ್ಸವದ ಸಂದರ್ಭದಲ್ಲಿ ಆಗಿರುವಂಥ ಅವಘಡ ಇದು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಯಾವುದೇ ಒಂದು ರಥೋತ್ಸವ ಆಗಬೇಕು ಅಂದ್ರೂ ಮುನ್ನಡೆಯಾಗಿ ಮುಂದೆ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಬಟ್ ಈ ರಥವನ್ನ ಅವರು ಪರೀಕ್ಷೆ ಮಾಡಿರ್ಲಿಲ್ವಾ? ಅಲ್ಲಿ 2 ವ್ಯಕ್ತಿಗಳ ರಥದ ಮೇಲಿದ್ರೆ, ಮೂರ್ತಿ ಇದ್ರೆ ಆ ಶಕ್ತಿ ಸಾಮರ್ಥ್ಯ ತಡ್ಕೊಳ್ಳುತ್ತೋ ಇಲ್ವೋ ಅದ್ರ ಬಗ್ಗೆ ಅವ್ರು ನೋಡ್ಕೊಂಡಿರ್ಲಿಲ್ವಾ? ಹೇಗೆ ಅವಘಡ ಸಂಭವಿಸ್ತು ಅಂತ? ಸೌಖ್ಯ, ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಒಂದು ಘಟನೆ ನಡೆದಿದೆ. ಬಹಳ ಪುರಾಣ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಂದು ದೇವಸ್ಥಾನ ಇದು. ಮತ್ತು ಇಲ್ಲಿನ ಜಾತ್ರೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳ ಪ್ರಸಿದ್ಧವಾಗಿರುವಂತಹ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಇದು. ಹಾಗಾಗಿ ಆ ಜಿಲ್ಲೆಯ ನಾನಾ ಭಾಗದಿಂದಲೂ ಕೂಡ ಇಲ್ಲಿ ಜನರು ಜಾತ್ರೋತ್ಸವಕ್ಕೆ ಆಗಮಿಸ್ತಾರೆ. ಬಹಳ ವರ್ಷದಿಂದಲೂ ಕೂಡ ಪ್ರತಿ ವರ್ಷವೂ ಕೂಡ ಬಹಳ ವೈಭವೋಪೇತವಾಗಿ ಅಲ್ಲಿ ರಥೋತ್ಸವ ಎಲ್ಲ ನಡೀತಾ ಇರುತ್ತೆ. ಆದ್ರೆ ಈ ವರ್ಷ ಮಾತ್ರ ಒಂದು ಅಚಾತುರಿಯಲ್ಲಿ ನಡೆದಿರುವಂತದ್ದು ಒಂದು ಅವಘಡ ಸಂಭವಿಸಿದೆ. ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಒಂದು ಪ್ರಾಣಹಾನಿ ಅನ್ನುವಂಥದ್ದು ಆಗಿಲ್ಲ. ಯಾಕಂದ್ರೆ ಬಹಳ ಭವ್ಯವಾಗಿರುವಂತಹ ಒಂದು ತೇರದು. ಆ ರಥೋತ್ಸವ ನಡೆಯುವಂತಹ ವೇಳೆಯೇ ತೇರು ಆ ಕೆಳಗಡೆ ಬಿದ್ದಿರುವಂತದ್ದು. ಏಕಾಏಕಿ ಅದು ಕುಸಿತವಾಗಿದೆ. ತೇರಿನ ಮೇಲ್ಭಾಗ ಕುಸಿಯುವಂತ ವೇಳೆಯಲ್ಲಿ ಅರ್ಚಕರು ತೇರಿನಲ್ಲೇ ಇದ್ರೂ ಕೂಡ ಅವರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಮತ್ತು ನಾವು ಆ ವಿಡಿಯೋದಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು, ಆ ಕೆಳಗಡೆ ಕೂಡ ಜನ ಇದ್ರು. ಏಕಾಏಕಿ ತೇರು ಬಿದ್ದಿದ್ರೆ ಒಂದು ದೊಡ್ಡ ಒಂದು ಅವಘಡ ಸಂಭವಿಸ್ತಾ ಇತ್ತು. ಆದ್ರೆ ಹಂತವಾಗಿ ಅದು ಕುಸಿತ ಬರುತ್ತೆ. ಅದು ಕುಸಿತ ಬಂದಂತ ಪರಿಣಾಮವಾಗಿ ಜನರಿಗೂ ಕೂಡ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಹಾಗಾಗಿ ಜನ ಅಲ್ಲಿಂದ ಚದುರಿ ಹೋಗ್ತಾರೆ. ನೇರವಾಗಿ ಅದು ನೆಲಕ್ಕೆ ಬೀಳುತ್ತೆ. ಆದ್ರೆ ಯಾವುದೇ ರೀತಿ ಬೇರೆ ಬಂದಂತ ಭಕ್ತಾದಿಗಳಿಗೆ ಯಾವುದೇ ರೀತಿ ಒಂದು ತೊಂದರೆ ಆಗೋದಿಲ್ಲ. ಸುಮಾರು ರಾತ್ರಿ 1:15 ಹೊತ್ತಿಗೆ ಇದು ಮಧ್ಯರಾತ್ರಿ ನಡೆದಿದೆ ಅನ್ನುವಂತ ಮಾಹಿತಿ ಇದೆ. ಬಳಿಕ ಏನು ರಥೋತ್ಸವವನ್ನ ಚಂದ್ರಮಂಡಲ ತೇರಿನ ಮೂಲಕ ಮುಂದುವರಿಸಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ. Vale.